ಇನ್ನು ವಿಧಾನಸಭೆಯಲ್ಲಿ ಇವತ್ತು ಏನೇನಾಯಿತು ಅಂತ ನೋಡೋಣ. ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಇವತ್ತು ವಿಧಾನಸಭೆಯಲ್ಲಿ ಪೆನ್ಡ್ರೈವ್ ಪ್ರದರ್ಶನ ಮಾಡಿದರು. ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ಆಡಿಯೋ ಆ ಒಂದು ಪೆನ್ಡ್ರೈವ್ ಅಲ್ಲಿ ಇತ್ತಂತೆ. ಅಧಿಕಾರಿಗಳು ಕಾಂಟ್ರಾಕ್ಟರ್ಗಳ ನಡುವೆ ನಡೆದಂತಹ ಸಂಭಾಷಣೆ ಆ ಒಂದು ಆಡಿಯೋದಲ್ಲಿದೆ. ಇದೇ ಸಂಬಂಧ ಆರ್ ಅಶೋಕ್ ಅವರು ವಿಧಾನಸಭೆಯಲ್ಲಿ ಆ ಆಡಿಯೋ ಸಂಭಾಷಣೆಯ ಇರುವಂತಹ ಪೆನ್ಡ್ರೈವ್ ಅನ್ನು ತೋರಿಸಿದ್ದು. ಅಬಕಾರಿ ಹಗರಣ ವಿಧಾನಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಕೂಡ ಆಯ್ತು. ಇವತ್ತು ನಿಯಮ 69ರ ಅಡಿಯಲ್ಲಿ ಚರ್ಚೆಗೆ ಅವಕಾಶವನ್ನ ಸ್ಪೀಕರ್ ಕೊಡ್ತಾರೆ. ವರ್ಗಾವಣೆಯ ದಂಧೆ, ಮಂತ್ರಿಗಳು ಫಿಕ್ಸ್ ಮಾಡೋದು, ಕಾಸಿಗಾಗಿ ಪೋಸ್ಟಿಂಗ್ ಮಾಡಿಕೊಡೋದು, ಟ್ರ್ಯಾಪ್ ಆದವರಿಗೆ ಆಯಾ ಕಟ್ಟಿನ ಹುದ್ದೆ ಅಂತೇಳಿ ಆರ್ ಅಶೋಕ್ ಅವರು ನೇರ ಆರೋಪವನ್ನ ಮಾಡಿದರು. ಜೊತೆಗೆ ಚುನಾವಣೆಗೆ ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಭಾರಿ ಆಕ್ರೋಶವನ್ನ ಹೊರಹಾಕಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ವಾಪಸ್ ಕೊಡ್ತಾನೆ, ಇದೆಲ್ಲ ಮಂತ್ರಿಗಳದು. ಅವನು ಒಂದು ವಾಪಸ್ ಕೊಡ್ತಾನೆ, ಇದೆಲ್ಲ ಅವ್ರು ಹೇಳ್ತಾ ಇರೋದು ಏನು ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅಂತ ಕೊಡ್ತಾನೆ ನೋಡಿ. ಅಲ್ಲಿ ಕಡತ ಚಾಲನೆಯಲ್ಲೇ ಆಗಲಿ ಅಥವಾ ಬಾಕಿ ಇರುವುದಿಲ್ಲ, ಹಾಗೂ ನನ್ನ ದೃಶ್ಯ ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುವ ಶ್ರೀ ರಮೇಶ್ ಎಂಬುವರ ಜೊತೆ ಹಾಗೂ ಯಾವುದೇ ವ್ಯಕ್ತಿಗಳ ಜೊತೆ ಲಂಚದ ಹಣಕ್ಕಾಗಿ ನಾನು ಬೇಡಿಕೆ ಇಟ್ಟಿರುವುದಿಲ್ಲ, ಹಾಗೂ ಈ ಸಂಬಂಧ ನಾನು ದೂರವಾಣಿ ಸಂಭಾಷಣೆಯನ್ನು ಮಾಡಿರುವುದಿಲ್ಲ. ಇಲ್ಲಿ ಸಂಭಾಷಣೆ ಎಲ್ಲ ಇಲ್ಲೇ ಇದೆ, ನಿಮ್ಮ ಹತ್ರ ಪೂರ್ತಿ ಸಂಭಾಷಣೆ ಇದೆ, ಕೊಟ್ಟಿದ್ದೀನಿ ನಾವು, ಪತ್ರಿಕೆ ಎಲ್ಲದರಲ್ಲಿ ಬಂದಿದೆ. ಇದು ಯಾರೋ ದುರುದ್ದೇಶದಿಂದ ಕಪೋಲ ಕಲ್ಪಿತರಾಗಿ ನನ್ನ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ನನ್ನ ಧ್ವನಿಯನ್ನು ಸೃಷ್ಟಿಸುತ್ತಿದ್ದಾರೆ. ಅವನ ವಾಯ್ಸನ್ನು ಸೃಷ್ಟಿ ಮಾಡಿಬಿಟ್ಟವ್ರಂತ ಇವರೆಲ್ಲ ಚಾನಲ್ಲವರು ಮಂತ್ರಿಗಳದು. ಅವನು ಒಂದು ವಾಪಸ್ ಕೊಡ್ತಾನೆ, ಇದೆಲ್ಲ ಅವ್ರು ಹೇಳ್ತಾ ಇರೋದು ಏನು ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅಂತ ಕೊಡ್ತಾನೆ ನೋಡಿ. ಅಲ್ಲಿ ಕಡತ ಚಾಲನೆಯಲ್ಲೇ ಆಗಲಿ ಅಥವಾ ಬಾಕಿ ಇರುವುದಿಲ್ಲ, ಹಾಗೂ ನನ್ನ ದೃಶ್ಯ ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುವ